ಏನು ತಿಂಡಿ ಪ್ರೀತಾ? ಜೊತೆಗೆ ಹಪ್ಪಳ. ಟೈಮ್ ಆಗಿಲ್ವ ಅಪ್ಪಿ? ಬೇಗ ತಿನ್ನು. ಯೂನಿಫಾರ್ಮ್ ಯಾಕೆ ಹಾಕೋತಾರಲ್ಲ? ಕಾಲೇಜ್ ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ 20 ದಿನ ಆಯ್ತಲ್ಲ ಅಪ್ಪಿ. ಫಸ್ಟ್ ಇಯರ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಜೂನ್ಗೇನಿರಲ್ಲ ನಿಮಗೆ. ಲಾಸ್ಟ್ ಇಯರಲ್ಲಿ ಜೂನ್ಗೆ ಸ್ಟಾರ್ಟ್ ಆಗಿತ್ತು. ಮೇಗೆ ತಾನೇ ಸ್ಟಾರ್ಟ್ ಆಗಿತ್ತು. ಅಲ್ಲ, ನೀವು ಅಡ್ಮಿಷನ್ ಎಲ್ಲ ಮೇಗೆ ಆಗಿದ್ದು. ಜೂನ್ 3 ಹೋಗಿದ್ದು ನೀವು ಅಲ್ವಾ? ಮೇಯಿಂದನೇ ಇರುತ್ತೆ, ಬಂದಿರಲ್ಲ ಅಷ್ಟೇ ಸ್ಟೂಡೆಂಟ್ಗಳು ಯಾರು. ಅಡ್ಮಿಷನ್ ನಡೀತಿರುತ್ತಲ್ಲ. ಫಾಸ್ಟಾಗಿ ತಿನ್ನಪ್ಪಿ, ಟೈಮ್ ಆಯಿತು. ನಾನು ಹೇಳಿದ ಐಟಮ್ಸ್ ಎಲ್ಲ ತಂದಪ್ಪಿ. ಏನೇನು ತಂದಮ್ಮ? ಕಡಲೆ ಬೀಜ, ಮೈದಾ ಹಿಟ್ಟು, ಮೈದಾನ, ಗೋಧಿ ಹಿಟ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ನಾಟಿ ಸಿಕ್ತಾ? ಹಾಲು, ಕಾಫಿ ಪುಡಿ, ಮೊಸರು ತಗೋದಲ್ಲ ಒಂದು ಅರ್ಧ ಲೀಟ್ರು. ಮಜ್ಜಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಮರಿದಂಗೆಲ್ಲ ತಂದಿದೀಯ ತಾನೆ? ಸಂಜೆ ಮೆಡಿಕಲ್ ಹತ್ರ ಬರ್ತೀಯಾ ಅಂತ ಕೇಳಿದ್ದು ನಿನಗೆ. ಬರ್ತೀಯಾ? ಓದ್ಕೊಳ್ಳೋದು ಎಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲ ಎಷ್ಟು ಮಟ್ಟಿಗೆ ಓದ್ಕೋತೀಯ ಅಲ್ಲಿ ಅಂತ. ಇನ್ನೊಂದು ಬೆಳಗ್ಗೆ ಬೇಗ ನೀನು 7 ಗಂಟೆಗೆಲ್ಲ ಸ್ನಾನಕ್ಕೆ ಹೋಗಿ ರೆಡಿ ಆಗೋದನ್ನು ಕಲಿ, ಆಯಿತಾ? ಏನಪ್ಪ ಕಷ್ಟ ನಿಮಗೆ ಬೆಳಗ್ಗೆ ಸ್ನಾನಕ್ಕೆ ಹೋಗೋಕ್ಕೆ? ಎಲ್ಲ ತೋರಿಸು. ಹಸಿಮೆಣ್ಸಿನ್ಕಾಯಿ ಕೆಳಗಡೆ ಬೀಳ್ತೈತೆ ಅಂದ್ಬಿಟ್ಟಿದೆಯಲ್ಲ ಅಂತ. ಹಪ್ಪಳಕ್ಕೆ ಉಪ್ಪು ಖಾರ ಹಾಕಿರೋದ ಸೈಡ್ಗೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿಂದ ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಾರ್ನಿಂಗಿಂದ ನೈಟ್ವರೆಗೂ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ಒಂದು ಸೆಕೆಂಡ್ ಗುಡ್ ಮಾರ್ನಿಂಗ್. ಇವತ್ತಿನ ಲಾಗಲ್ಲಿ ಮಾರ್ನಿಂಗಿಂದ ನೈಟ್ವರೆಗೂ ನಾನು ಡೈಲಿ ರೊಟ್ಟಿನ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದೇವ್ರ ಮನೆ, ಎದ್ದ ತಕ್ಷಣ ಬಂದು ಕೈ ಮುಗಿಯೋದು ಅಭ್ಯಾಸ. ಹಾಗಾಗಿ ನೀವು ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅನ್ನೋದೇ ಕೇಳ್ಕೊಳ್ಳೋದು. ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ, ನಮ್ಮ ಮನೆ ನಾನು ಎದ್ದೇಳೋ ತನಕ ಈ ರೀತಿ ಇರುತ್ತೆ. ಡೈಲಿ ಕ್ಲೀನ್ ಮಾಡೇ ಹೋಗ್ತಾರೆ. 3 ಜನ ಮಕ್ಕಳು. ನಮ್ಮ ಮನೆಯವರು ಡೈಲಿ ಕ್ಲೀನ್ ಮಾಡೇ ಹೋಗ್ತಾರೆ. ಅವರು ಕೂಡ ಕೆಲಸಕ್ಕೆ ಹೋಗ್ಬೇಕಾದ್ರೆ. ನಾವಿರೋದು ರೆಂಟೆಡ್ ಮನೆ, 2 BHK. ನನ್ನ ಬಟ್ಟೆ ಇವತ್ತು ಐರನ್ ಮಾಡಿಟ್ಟಿಲ್ಲ. ಮಕ್ಕಳು ನೋಡಿ ಐರನ್ ಮಾಡಿಕೊಂಡು ಪ್ಲಗ್ ಕೂಡ ತೆಗೆದಿಲ್ಲ, ಹಂಗೆ ಹೋಗಿದ್ದಾರೆ. ಏನು ಮಾಡೋದು ಈ ಮಕ್ಕಳಿಗೆ? ಬಟ್ಟೆ ಐರನ್ ಮಾಡ್ಕೋಬೇಕು. ಐರನ್ ಆಗಿದೆ. ಪ್ಲಗ್ ತೆಗೆದು ಇಟ್ಬಿಟ್ರೆ ಮುಗೀತೀಗ. ಈಗ ನಾನು ಹೋಗ್ತಾ ಇರೋದು
ನನ್ನ ದೇವ್ರ ಮನೆಗೆ, ಅಂದರೆ ಅಡುಗೆ ಮನೆ. ನೋಡಿ ಯಾವ ರೀತಿ ಇದೆ, ಎಲ್ಲ ಹರಡ್ಕೊಂಡಿದೆ. ಇವತ್ತು ನಾನು ಫಾಸ್ಟಿಂಗು, ಅಂದರೆ ಒಪ್ಪತ್ತು ಗುರುವಾರ ನಾನು 1 ಟೈಮ್ ಊಟ ಮಾಡ್ತೀನಿ, ರಾತ್ರಿ ಮಾತ್ರ ಊಟ ಮಾಡೋದು. ಮಕ್ಕಳೆಲ್ಲ ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಬೆಳಗ್ಗೆ ನಾನು ತಿಂಡಿ ಮಾಡಲ್ಲ, ನನ್ನ ದೊಡ್ಡ ಮಗಳೇ ಮಾಡೋದು, ಡೈಲಿ ಅವಳೇ ಮಾಡೋದು. ನೋಡಿ ಇಲ್ಲಿ ಹಪ್ಪಳನ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡೇನೋ ಮಾಡ್ಕೊಂಡಿದ್ದಾವೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಬಿಸಿನೀರು ಇಟ್ಕೊತೀನಿ ನಾನು. ಒಂದು ಲೋಟ ಬಿಸಿನೀರು ಇಟ್ಕೊಂಡು ಫಸ್ಟು ಬೆಳಗ್ಗೆ ಟೈಮ್ 1 ಲೋಟ ನೀರು ಕುಡಿಯೋದು ಅಭ್ಯಾಸ ನನಗೆ. ಸ್ಟವ್ ಆರಿಸೇ ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಸಿಮ್ ಮಾಡೋಕ್ಕೋಗಿ ಆರಿಸಿಟ್ಟಿದ್ದೀನಿ. ನೋಡಿ ಇವತ್ತು ನಾನು ಫಾಸ್ಟಿಂಗ್ ಇರೋದ್ರಿಂದ ಒಂದು ಪಲ್ಯ ಮಾಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಬಳಸೋದು ಲಿವಿಷ್ಟ, ತುಂಬ ಚೆನ್ನಾಗಿರುತ್ತೆ. 2 ರೂಪೀಸ್ದೇ ತರಿಸೋದು ನಾನು. ಗೋಧಿ ಹಿಟ್ಟು ತರಿಸ್ಕೊಂಡಿದ್ದೀನಿ, ಆಶೀರ್ವಾದ. ನಾನು ಯಾವಾಗಲೂ ಆಶೀರ್ವಾದ ಯೂಸ್ ಮಾಡೋದು. 10 kg ಖಾಲಿಯಾಗಿದೆ, ಹಾಗಾಗಿ 2 kg ತರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಖಾಲಿಯಾಗಿತ್ತು, ಕಡಲೆ ಬೀಜ ತರಿಸ್ಕೊಂಡಿದ್ದೀನಿ. ನೀರು ಕಾದಿದೆ, ಸಾಕು, ಆಫ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ನೀರು ಕುಡ್ಕೊಂಡು 1 ಲೋಟ ಕಾಫಿ ಇಟ್ಕೋತೀನಿ. ಡೈಲಿ ರೊಟೀನ್ ಇದು ನಂದು. ನಮ್ಮ ಮನೇಲಿ ಮಕ್ಕಳು ಕಿಟಕಿ ಬಾಗಿಲುಗಳನ್ನೇ ತೆಗಿಯಲ್ಲ, ಕತ್ಲೆ ಥರ ಇರುತ್ತೆ. ನೋಡಿ ಬೆಳಗ್ಗೆ ಚೆನ್ನಾಗಿ ಬರ್ತಾಯಿದೆ ಈಗ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಒಳ್ಳೆಯದು ಆರೋಗ್ಯಕ್ಕೆ ಅಥವಾ ತಣ್ಣೀರು ಒಳ್ಳೆಯದು ಅಂತ ನೀವು ಹೇಳಿ. ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಬಿಸಿನೀರು ಒಳ್ಳೆಯದು ಅಂತಾರೆ, ಕೆಲವರು ಬಿಸಿನೀರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಕೊರೋನಾ ಬಂದು ಹೋದಾಗಿಂದ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರೇ ಜಾಸ್ತಿ ಕುಡಿಯೋದು. ಅದಕ್ಕಿಂತ ಮುಂಚೆನೂ ಕುಡಿತಾ ಇದ್ವಿ. ಕೊರೋನಾ ಟೈಮಲ್ಲಂತೂ ಇನ್ನೂ ಜಾಸ್ತಿ ಆಯಿತು, ಅದರಲ್ಲೂ ಕಷಾಯ ಜಾಸ್ತಿ ಕುಡಿತಾ ಇದ್ವಿ. ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳಿ, ಬಿಸಿನೀರು ಒಳ್ಳೆಯದು ತಣ್ಣೀರು ಒಳ್ಳೆಯದು ಅಂತ. ಚಿತ್ರಾನ್ನ ಎಲ್ಲ ಖಾಲಿಯಾಗಿದೆ, ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳು ಪಾಪ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆಲ್ಲ, ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡೋದು ನನ್ನ ಮಗಳೇ. ನಾನು ಅಡುಗೆ ಮಾಡ್ತೀನಿ ನೋಡಿ, ಆದರೂ ಸ್ಟವ್ ಎಷ್ಟು ಗಲೀಜು ಮಾಡಿರ್ತಾರೆ ಅಂದರೆ. ಇವೆಲ್ಲ ಮಾಡ್ಕೋಬೇಕು, ಇವೆಲ್ಲ ನನ್ನ ಕೆಲಸ. ಅವಳು ಮಾಡ್ತಾಳೆ, ಅವಳೇ ಜಾಸ್ತಿ ಮಾಡೋದು. ಅಡುಗೆ ಮಾಡೋಕ್ಕೆ ಬಂದಾಗ ಮಾತ್ರ ನಾನು ಜಾಸ್ತಿ ಕೆಲಸ ಆಗುತ್ತೆ. ವೀಡಿಯೋಗಳು ಮಾಡಬೇಕಾದ್ರೆ ಅಷ್ಟೇ ನನ್ನ ಕೆಲಸ ಜಾಸ್ತಿ. ಅದು ಬಿಟ್ಟರೆ ಅವಳೇ ಮಾಡೋದು. ಫಸ್ಟು ಸ್ಟವ್ ಹೊತ್ತಿಸ್ಕೊತಾ ಇದ್ದೀನಿ. ಹಾಲು ಎಕ್ಸ್ಟ್ರಾ ಒಂದು ಅರ್ಧ ಲೀಟ್ರ್ ಇದೆ. ಯಾವಾಗಲೂ ಒಂದು ಅರ್ಧ ಲೀಟ್ರ್ ಎಕ್ಸ್ಟ್ರಾ ಇದ್ಬಿಟ್ರೆ ಮನೇಲಿ ಒಳ್ಳೆಯದು. ನಾನು ಒಬ್ಳಿಗಾಗಷ್ಟು ಕಾಫಿ ಇಟ್ಕೊತೀನಿ ಫಸ್ಟು. ದೊಡ್ಡ ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಚೂರು ನೀರು, ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ಕಾಫಿಗೆ. ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋದು. ನೋಡಿ ನಮ್ಮ ಮನೇಲಿ ಈ ರೀತಿ ಪಿಂಗಾಣಿ ಲೋಟಗಳನ್ನ ಯೂಸ್ ಮಾಡೋದು. ಮಕ್ಕಳುಗಳು ಕುಡ್ದಿದ ತಕ್ಷಣ ತೊಳೆದಿಡಲ್ಲ, ಎಲ್ಲ ಒಟ್ಟಿಗೆ ಹಾಕ್ತಾರೆ, ಎಲ್ಲ ಒಡೆದೊಡ್ದಂಗೆ ಆಗುತ್ತೆ. ನೋಡಿ ಸುಮಾರು ಲೋಟಗಳೆಲ್ಲ ಹಂಗೆ ಬಿದ್ದಿದ್ದಾವೆ.
ಇದು ಉಳಿದಿರೋದು ಇದಿಷ್ಟೇ ನೋಡಿ. ಇದಕ್ಕೆ ಹ್ಯಾಂಡ್ಲಿಲ್ಲ, ಇದಕ್ಕೂ ಹ್ಯಾಂಡ್ಲಿಲ್ಲ. ಹೆಚ್ಚು ಕಮ್ಮಿ 2 ಡಜನ್ ಹಿಂಗೆ ವೇಸ್ಟ್ ಆಗಿರೋದು. ಇವತ್ತು ನಾನು ಫಾಸ್ಟಿಂಗು, ಹಾಗಾಗಿ ಏನಾದರೂ ಮಾಡಿಟ್ಟು ಹೋಗ್ಬೇಕು ಪಲ್ಯನ ಅಂಥೇಳಿ ಕಡಲೆ ಬೀಜ ಇರಲಿಲ್ಲ, ಕಡಲೆ ಬೀಜ ತರಿಸ್ಕೊಂಡಿದ್ದೀನಿ. ಹಾಗೆ ಆಶೀರ್ವಾದ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಯಾವಾಗಲೂ 10 kg ತರಿಸ್ಕೊತಾ ಇದ್ದಿದ್ದು ಜಿಯೋ ಮಾರ್ಟಲ್ಲಿ, ಇಲ್ಲ ಅಂತಂದರೆ ಮಾಲ್ಗಳಲ್ಲಿ. ಈಗ 2 kg ತರಿಸ್ಕೊಂಡಿದ್ದೀನಿ, ಸಾಕು. ನಾಟಿ ಕೊತ್ತಂಬರಿ ಸೊಪ್ಪು ತಗೊಂಬ ಅಂದರೆ ನೋಡಿ ಯಾವ ರೀತಿ ಇದೆ ಸೊಪ್ಪು. ಮರ ಇದ್ದಂಗಿದೆ. ಅರ್ಧ kg ಕ್ಯಾಪ್ಸಿಕಮ್ ತರೋದಕ್ಕೆ ಹೇಳಿದೆ. ಅದರಲ್ಲಿ ಹಣ್ಣಾಗಿರೋದು ನೋಡಿ ತಂದಿದ್ದ ನನ್ನ ಮಗ. ತರಿಸ್ಕೊತೀನಿ ಅಂದರೂ ಕೇಳಲಿಲ್ಲ. ಕ್ಲೀನ್ ಮಾಡ್ಕೋಬೇಕು, ಸಖತ್ ಗಲೀಜಾಗಿದೆ. ಶೆಲ್ಫೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ ನೋಡಿ, ಎಷ್ಟೊಂದು ಗಲೀಜಾಗಿದೆ ಶೆಲ್ಫ್ ಅಂತ. ಎಲ್ಲ ನೀಟ್ ಮಾಡಿ ಹೋಗಬೇಕು. ಪಾತ್ರೆಗಳು ಇನ್ನೂ ಅಷ್ಟೊಂದಿದ್ದಾವೆ. ಇದು ಸ್ಟ್ಯಾಂಡ್, ನಾವು ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಸುಮಾರು ಹೆಚ್ಚು ಕಮ್ಮಿ ಒಂದು 7ರಿಂದ 8 ತಿಂಗಳಾಗಿದೆ. ಕಾಫಿ ರೆಡಿ ಆಗೋಷ್ಟರಲ್ಲಿ ನಾನು ಶೆಲ್ಫ್ನ ಕ್ಲೀನ್ ಮಾಡ್ಕೋತೀನಿ. ಈಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಲಾಸ್ಟಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಪ್ಪ, ಸುಸ್ತಾಗಿದೆ. ಇನ್ನು ವಿಡಿಯೋ ಮಾಡಬೇಕು, ಕುಕ್ಕಿಂಗ್ ವಿಡಿಯೋನ. ಟೈಮ್ ಇದೆ ಇನ್ನು. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಸ್ನಾನ ಎಲ್ಲ ಆಗಿದೆ, ಕುಕ್ಕಿಂಗ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅಡುಗೆಗೆ ಏನೇನು ಬೇಕು. ಈಗ ನಾನು ಸಿಂಪಲ್ಲಾಗಿ ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಚಪಾತಿಗೋಸ್ಕರ ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿಟ್ಟಿದ್ದೀನಿ. ಅದು ರಾತ್ರಿಗೆ, ಇದೆಲ್ಲ ರಾತ್ರಿಗೆ, ಈಗಂತೂ ಅಲ್ಲ. ಮಕ್ಕಳೆಲ್ಲ ಆಲ್ರೆಡಿ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ ಎರಡನ್ನೂ ತೊಗೊಂಡೋಗಿ ಆಗಿದೆ. ಇದು ನೈಟ್ಗೋಸ್ಕರ ಈಗಲೇ ಮಾಡಿಡ್ತಾ ಇದ್ದೀನಿ. ನೈಟು ನಾನು ಮಾಡೋದಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೇ ಬೆಳಗ್ಗೆ ಮಾಡಿ ಹೋಗ್ಬಿಡ್ತೀನಿ. ಹಾಗಾಗಿ ವೀಡಿಯೋಸ್ಗಳನ್ನ ಸಾಮಾನ್ಯವಾಗಿ ಬೆಳಗ್ಗೆನೇ ಮಾಡ್ತೀನಿ, ಇಲ್ಲ ಅಂತಂದರೆ ನೈಟ್ ಮಾಡ್ಕೊತೀನಿ. ಕೆಲವೊಂದೊಂದು ಸರಿ ನೈಟ್ ಮಾಡ್ತೀನಿ, ಕೆಲವೊಂದೊಂದು ಜಾಸ್ತಿ ಮಾಡೋದೆಲ್ಲ ಹಗಲಲ್ಲೇ ಜಾಸ್ತಿ ಮಾಡೋದು. ಕುಕ್ಕಿಂಗ್ ವಿಡಿಯೋಗಳು ತುಂಬ ಈಸಿ ಏನಲ್ಲ, ತುಂಬ ಕಷ್ಟ ಇದೆ. ಫಸ್ಟ್ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು, ಆಮೇಲೆ ನಾವು ಅಡುಗೆನ ಶುರು ಮಾಡ್ಕೋಬೇಕು. ಅಲ್ಲಲ್ಲೇ ರೆಡಿ ಮಾಡ್ಕೋತೀನಿ ಅನ್ನೋದಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಕೆಲಸ ತುಂಬ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಷ್ಟು ಅಡುಗೆ ಈಸಿ ಆಗುತ್ತೆ. ಈಗ ಫಸ್ಟು ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹಾಯ್ ಫ್ರೆಂಡ್ಸು ಮತ್ತು ಸಬ್ಸ್ಕ್ರೈಬ್ ಹೇಳೋದೆಲ್ಲ ಲಾಸ್ಟಿಗೆ, ಅಡುಗೆ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಆದಮೇಲೆ ಹಾಯ್ ಫ್ರೆಂಡ್ಸ್ ಹೇಳ್ತೀನಿ. ಹಾಗೆ
ಲಾಸ್ಟ್ಲಿ ಸಬ್ಸ್ಕ್ರಿಪ್ಷನ್ನು ಹೇಳ್ತೀನಿ. ಅಲ್ಲಿ ತನಕ ನಾನು ಫಸ್ಟೇ ಹಾಯ್ ಫ್ರೆಂಡ್ಸ್ ಹೇಳೋಕ್ಕೆ ಹೋಗಲ್ಲ. ಬನ್ನಿ ಫಸ್ಟ್ ಈಗ ಅಡುಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಕ್ಯಾಮ್ರಾನ ಸೆಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಐಟಮ್ಸ್ಗಳನ್ನೆಲ್ಲ ತೋರಿಸ್ಬೇಕು, ಹಾಗಾಗಿ ಕ್ಯಾಮ್ರಾನ ಸೆಟ್ ಮಾಡಿಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸಪೋರ್ಟ್ ಇದ್ದರೆ ತುಂಬ ಒಳ್ಳೆಯದು. ಸಪೋರ್ಟ್ ಇಲ್ಲದಿದ್ರೆ ಕಷ್ಟ. ಮಕ್ಕಳೆಲ್ಲ ಕಾಲೇಜ್ಗೆ ಹೋಗ್ಬಿಟ್ರೆ ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಿದ್ರೆ ಸ್ವಲ್ಪ ನನಗೆ ಕೆಲಸ ಕಮ್ಮಿ, ಮಕ್ಕಳಿಲ್ಲ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ವೀಡಿಯೋಸ್ಗಳೆಲ್ಲ ಅವರೇ ಮಾಡ್ತಾರೆ ಅವರಿದ್ದರೆ, ಇಲ್ಲ ಅಂತಂದರೆ ನಾನು ಒಬ್ಬಳೇ ಮಾಡ್ಕೋಬೇಕಾಗತ್ತೆ. ಇತ್ತೀಚೆಗಂತೂ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನಾನು ದೊಡ್ಡ ಮಗಳೇ ಮಾಡ್ತಾಯಿದ್ಲು. ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ ಅವಳು. ನೋಡಿ ಈ ರೀತಿ ಸೆಟ್ ಮಾಡ್ಕೋಬೇಕು, ಪೊಸಿಷನ್ ತೊಗೊಂಡು ಆಮೇಲೆ ಎಲ್ಲ ಐಟಮ್ಸ್ಗಳನ್ನೂ ಹೇಳಬೇಕು. ಈ ರೀತಿ ಒರೆಸ್ಕೊತಾನೆ ಇರಬೇಕು, ಇಲ್ಲಾಂದರೆ ನೆಲ ಎಲ್ಲ ಡ್ರೈ ಥರ ಆಗಿಬಿಡುತ್ತೆ. ಕೆಲಸ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಅದೇ ಬೇಜಾರು. ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡೇ ಹೇಳಬೇಕು. ನಿಮಗೆ ಪಲ್ಯ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಇವಾಗ ಕುಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಬೇಕು. ಇವಾಗ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಲಾಸ್ಟಲ್ಲಿ ಇವಾಗ ಫೋಟೋ ತಗೋಬೇಕು. ಕ್ಯಾಪ್ಸಿಕಮ್ ಪಲ್ಯ ಹೇಗಿದೆ ಅಂತ ತೋರಿಸೋದಕ್ಕೆ ಒಂದು ಫೋಟೋ ಬೇಕು ನಮಗೆ. ಥಂಬ್ನೈಲ್ ಹಾಕೋದಕ್ಕೋಸ್ಕರ ಒಂದು ಫೋಟೋ ತಗೋತಾ ಇದ್ದೀನಿ. ಅದಕ್ಕೆ ಅರೇಂಜ್ ಮಾಡ್ಕೋಬೇಕು. ಈಗ ಈ ಕ್ಲೀನಿಂಗ್ ಇರುತ್ತೆ ನೋಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನ ಹಾಕ್ತಾ ಇದ್ದೀನಿ. ವೇಸ್ಟ್ ಮಾಡಕ್ ಹೋಗ್ಬಾರ್ದು ಅಷ್ಟು. ಮತ್ತೆ ಸ್ಟವ್ ಎಲ್ಲ ಒರೆಸ್ಕೋಬೇಕು, ಯಾಕಂದ್ರೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಎಣ್ಣೆ ಅಂಶ ಎಲ್ಲ ಇರುತ್ತೆ. ಹಾಗಾಗಿ ಮತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ವಿಡಿಯೋಗಳು, ಕುಕಿಂಗ್ ಚಾನಲ್ ವಿಡಿಯೋಗಳು ಈ ರೀತಿ ಇರುತ್ತೆ. ನಮ್ಮನೇಲಿ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕುಕಿಂಗ್ ಮಾಡೋವಂಥವರೆಲ್ಲ ಪಾಪ ಇದೇ ರೀತಿ ಮಾಡೋದು. ಇದನ್ನೆಲ್ಲ ನೀಟಾಗಿ ಸೇರಿಸ್ಬೇಕು. ಚಪಾತಿ ಹಿಟ್ಟು ನಾವಾಗಲೇ ಕಲಸಿಟ್ಟಿದ್ದೀನಿ. ಇದು ನೈಟ್ಗೆ ಮಕ್ಕಳು ತುಂಬ ಹಿಂಸೆ ಆಗುತ್ತೆ ಮಕ್ಕಳಿಗೆ. ನಾನು ಬರೋ ತನಕ ಮಕ್ಕಳದೆಲ್ಲ ಊಟ ಆಗಿರುತ್ತೆ, ನಾನು ಬರೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಈಗಲೇ ಕಲಸಿಡ್ತಾ ಇದ್ದೀನಿ. ಏನಾಗಲ್ಲ, ರಾತ್ರಿ ತನಕ ಏನಾಗಲ್ಲ, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇವತ್ತು ನಾನು ಫಾಸ್ಟಿಂಗು, ಊಟ ತಿಂಡಿ ಏನು ಮಾಡಲ್ಲ, ನೈಟ್ ಊಟ ಒಂದೇ ಮಾಡೋದು. ಅದು ತುಂಬ ಲೇಟ್ ಆಗೇನೆ ನೋಡಿ. ಇವೆಲ್ಲ ಈಗ ಮತ್ತೆ ವಾಶ್ ಮಾಡಿ ಇಡಬೇಕು, ಅದರಲ್ಲಿ ಅದೇ ಜಾಗಕ್ಕೆ ಸೇರಿಸ್ಬೇಕು.
ಇವಾಗ ಲಾಸ್ಟಲ್ಲಿ ಮತ್ತೆ ಒಂದು ಲೋಟ ಕಾಫಿ ಇಟ್ಕೋತಾ ಇದ್ದೀನಿ. ಎದ್ದಾಗ ಒಂದು ಲೋಟ ಕಾಫಿ, ಮತ್ತು ಹೋಗ್ಬೇಕಾದ್ರೆ ಒಂದು ಲೋಟ ಕಾಫಿ ಕುಡಿದು ಹೋಗ್ತೀನಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಡಲ್ಲ, ಸಕ್ಕರೆನ ಕಾಫಿಗಲ್ವಾ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆಂದ. ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 1/4 ಭಾಗ ಹಾಕ್ಕೊಂಡ್ರೆ ಸಾಕು. ಕುದೀಲಿ, ಅಲ್ಲಿ ತನಕ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ನೋಡಿ ಇದು ನಾವು ಫ್ರಿಡ್ಜು ಎಲ್ಲ ಗೊಬ್ಬರ ಆಗಿಬಿಟ್ಟಿದ್ದಾವೆ. ಭಾನುವಾರ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಲು ಕುದೀತಾ ಇದೆ, ಸಾಕು. ಕಾಫಿ ಪುಡಿ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. 2 ರೂಪಾಯಿಂದ 2 ಪ್ಯಾಕೆಟಷ್ಟು ಕಾಫಿ ಪುಡಿ ಬೇಕೇ ಬೇಕು ನನಗೆ. ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿದ್ದರೆ ನಂಗೆ ತುಂಬ ಇಷ್ಟ ಕಾಫಿ, ಇಲ್ಲಾಂದರೆ ಕುಡ್ದಂಗೆ ಆಗೋಲ್ಲ. ಹಾಲಲ್ಲಿ ಥರ ಇದ್ದರೆ ನಂಗೆ ಇಷ್ಟನೇ ಆಗೋಲ್ಲ. ನೋಡಿ ಈ ರೀತಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ. ನಿಜ ಅಲ್ವಾ, ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆ ಟೇಸ್ಟ್ ಇರುತ್ತಲ್ವ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಎಲ್ಲ ಗ್ಲಾಸ್ಗಳು ಕೂಡ ಈ ರೀತಿ ಆಗಿಬಿಟ್ಟಿದ್ದಾವೆ. ನಮ್ಮ ಮನೇಲಿ ಮಕ್ಕಳು ಏನು ಮಾಡೋದು. ಕಾಫಿ ರೆಡಿಯಾಗಿದೆ ನೋಡಿ. ಇವಾಗ ಅಡುಗೆ ಮನೆ ಫುಲ್ಲು ರೆಡಿ ಮಾಡಿದ್ದೀನಿ. ರಾತ್ರಿ ಬರೋ ತನಕ ಏನಾಗಿರುತ್ತೋ ಗೊತ್ತಿಲ್ಲ. ಈ ಲೆವೆಲ್ ಕ್ಲೀನ್ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಕಾಫಿ ಕುಡಿತಾ ಕುಡಿತಾ ಹಾಗೆ ನಾನು ಕೂಡ ರೆಡಿ ಆಗಬೇಕು. ನನಗೂ ಲೇಟ್ ಆಗಿಬಿಟ್ಟಿದೆ ಇವತ್ತು. ನಾನು ಪ್ರತಿ ಗುರುವಾರ ಕೂಡ ಉಪವಾಸ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ, ರಾತ್ರಿ ಫಲಹಾರ ತಿಂತಾಯಿದ್ದೆ. ಈಗಂತೂ ಆಗಿಲ್ಲ. ರಾತ್ರಿ ತನಕನೂ ಏನೂ ತಿನ್ನಲ್ಲ. ಕಾಫಿ, ಟೀ, ನೀರು 3 ಕುಡಿತೀನಿ ಅಷ್ಟೇ. ಅದು ಬಿಟ್ಟರೆ ಮಜ್ಜಿಗೆ. ಇನ್ನು ಹಣ್ಣುಗಳನ್ನೇನು ತಿನ್ನೋದಕ್ಕೆ ಹೋಗಲ್ಲ. ನೀವು ಯಾವ ರೀತಿ ಫಾಸ್ಟಿಂಗ್ ಮಾಡ್ತೀರಾ ಅಂತ ಹೇಳಿ ಸ್ವಲ್ಪ. ನನ್ನ ಉಪವಾಸ ಈ ರೀತಿ ಇರುತ್ತೆ. ಇದು ಸೇರಿ 7ನೇ ವಾರ. ಇದು ಗುರುವಾರ ಅಂದರೆ ನಂಗೆ ತುಂಬ ಫೇವ್ರೇಟು. ರಾಯರಂದ್ರೆ ತುಂಬ ಖುಷಿ ನನಗೆ. ರಾಯರ ಹೆಸರು ಹೇಳ್ಕೊಂಡ್ರೆ ಸಾಕು, ಹೊಟ್ಟೆ ಒಂದು ಸ್ವಲ್ಪನೂ ಹಸುವಾಗಲ್ಲ. ಕೆಲವರೆಲ್ಲ ಹೆಂಗಿರ್ತೀಯ, ರಾತ್ರಿ ತನಕನೂ ಊಟ ಮಾಡಿದಿರ ಪ್ರತಿ ವಾರ ನಾವು ಮಾಡಬೇಡ ಅಂತಾರೆ. ನನಗೆ ಅದೇ ಇಷ್ಟ. ರಾಯರ ಹೆಸರು ಹೇಳ್ಕೊಂಡ್ರೆ ಒಂಚೂರು ಹೊಟ್ಟೆ ಹಸುವಾಗಲ್ಲ. ಈಗ ರೆಡಿ ಆಗಬೇಕು. ರೆಡಿಯಾಗಿ ಹೊರಟ ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇವಾಗ ನಾನು ಕೂಡ ರೆಡಿಯಾಗಿದೆ. ಮೆಡಿಕಲ್ ಸ್ಟೋರ್ಗೆ ಹೋಗೋಂಥ ಟೈಮ್ ಆಗಿದೆ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸ್ವಲ್ಪ ಅಡುಗೆ ವೀಡಿಯೋಗಳೆಲ್ಲ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ನಾನು ಮೆಡಿಕಲ್ ಸ್ಟೋರ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ತೀರಾ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ, ದೊಡ್ಡದಾಗಿ ಮಾಡ್ಕೊಂಡಿಲ್ಲ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ರಾಯರ ಆಶೀರ್ವಾದದಿಂದ 1.5 ವರ್ಷ ಆಯಿತು. ರಾಯರ ಆಶೀರ್ವಾದದಿಂದ ನಾನು ಓಪನ್ ಮಾಡಿ. ಅವ್ರ ದಯೆಯಿಂದ ಎಲ್ಲ ಸರಾಗವಾಗಿ ನಡೀತಾ ಇದೆ. ಅವ್ರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಿಂದ ಸುಮಾರು ಒಂದು 2 ನಿಮಿಷ, 2ರಿಂದ 3 ನಿಮಿಷ ಆಗುತ್ತೆ ಅಷ್ಟೇ. ತೀರಾ ಏನು ಲಾಂಗ್ ಆಗಲ್ಲ. ಲೈಟ್ಗಳೆಲ್ಲ ಆಫ್ ಮಾಡ್ತಾ ಇದ್ದೀನಿ. ಅದೊಂದು ಸಣ್ಣದೊಂದು ಲೈಟ್ ಇದ್ದರೆ ಸಾಕು. ಇದು ನಮ್ಮ ಮನೆ ಹೊರಗಡೆ. ಎಲ್ಲ ಒದ್ರಕೋಬೇಕು. ತುಂಬ ಧೂಳು, ಹೈವೇ ರೋಡ್ ಅಲ್ವಾ, ಸಖತ್ತು ಧೂಳು ಆಗುತ್ತೆ. ಹಾಗಾಗಿ ಎಲ್ಲನೂ ನೀಟಾಗಿ ಒದ್ರಕೋಬೇಕು. ಒದ್ರಕೊಂಡು ಆಮೇಲೆ ಪೂಜೆ ಮಾಡಬೇಕಿಲ್ಲಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ತನಕ ಲೇಟ್ ಆಗುತ್ತೆ.
ನಾನು ಮನೆಯಿಂದ ಬರಬೇಕಾದ್ರೆ ಕಾಫಿ ಕುಡ್ದಿರೋದು. ಈಗಾಗಲೇ ಟೈಮ್ ಹೆಚ್ಚು ಕಮ್ಮಿ 4:15 ಆಗ್ತಾ ಬಂತು. ಒಂದು ಟೀ ತಗೋತಾ ಇದ್ದೀನಿ ನೋಡಿ. ಆರ್ಡ್ರ್ಗಳು ಬಂದಿದೆ, ಇವನ್ನೆಲ್ಲ ಈಗ ಜೋಡಿಸ್ಕೋಬೇಕು. ಟೀ ಬಂದಿದೆ. ಸ್ವಲ್ಪ ಟೀ ಕುಡಿದ್ರೆ ಮೈಂಡು ಮತ್ತೆ ರಿಫ್ರೆಶ್ ಆದಂಗೆ ಆಗುತ್ತೆ. ಮಧ್ಯೆ ಮಧ್ಯೆ ಕುಡಿತಾನೆ ಇರ್ತೀನಿ. ದಿನ ಕಮ್ಮಿ ಅಂತ ಅಂದರೆ ಒಂದು 5-6 ಸರಿ ಅಂತೂ ಆಗೇ ಆಗುತ್ತೆ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಒಂದು 4 ಸರಿಗೆ ಬಂದಿದ್ದೀನಿ. ಇನ್ನೂ ಜಾಸ್ತಿ ಕುಡಿತಾ ಇದ್ದೆ, ಹೆವಿ ಗ್ಯಾಸ್ಟ್ರಿಕ್ ಆಗಿ ಈಗ ಸದ್ಯಕ್ಕೀಗ ಈ ಟೀ ತೊಗೊಂಡಿದ್ದೀನಿ. ಇವತ್ತು ಉಪವಾಸ ಇರೋದ್ರಿಂದ ಮಧ್ಯೆ ಮಧ್ಯೆ ಹೊಟ್ಟೆ ಸ್ವಲ್ಪ ಹಸಿದಾಗ ಒಂಚೂರು ಟೀ ಕುಡ್ಕೊತೀನಿ, ಇಲ್ಲ ಕಾಫಿ ಕುಡ್ಕೊತೀನಿ, ಸರಿ ಹೋಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ. ಸಂಜೆ ಪೂಜೆ ಆಗಿದೆ. ಟೈಮು ಇವಾಗ 11:45 ಆಯಿತು. ಇನ್ನೊಂದು 15 ನಿಮಿಷ ಮೆಡಿಕಲ್ ಕ್ಲೋಸ್ ಮಾಡ್ತೀನಿ. ಹೆಚ್ಚು ಕಮ್ಮಿ 12 ಗಂಟೆ. ನಾನು ಕರೆಕ್ಟಾಗಿ ಕ್ಲೋಸ್ ಮಾಡೋ ತನಕ 12 ಗಂಟೆ ಆಗುತ್ತೆ. ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ. ಇವತ್ತಿನ ವೀಡಿಯೋನ ಊಟ ಮಾಡಿದ ತಕ್ಷಣವೇ ಎಂಡ್ ಮಾಡ್ತೀನಿ ನೋಡಿ. ಈಗ ಬಂದಿದ್ದಾನೆ ಕರ್ಕೊಂಡೋಗೋದಕ್ಕೆ. ಸಂಜೆನೇ ಬರ್ತೀನಿ ಕುತ್ಕೊಂಡು ಓದ್ಕೋತೀನಿ ಅಂದವನು, ಇವಾಗ ಬಂದಿದ್ದಾನೆ ನೋಡಿ. ಏನ ಮಾಡ್ತಾ ಇದ್ದೆ ಇಷ್ಟ ತನಕ? ಅಲ್ಲೇ ಬರ್ಕೊಂಡೆ ನೋಡಿ. ಸರಿ, ನೀನೇನಿಗೆ ಬಂದೆ? ಇಷ್ಟೊತ್ತೆಲ್ಲ ಏನಿಗೆ ಬಂದೆ? ಮಲಗಬೇಕಿತ್ತು. ಬೆಳಗ್ಗೆ ಕಾಲೇಜ್ಗೆ ಹೋಗಲ್ವಾ? ಹೋಗ್ತೀನಲ್ಲ. ಎದಳಕ್ಕಾಗತ್ತಾ? ಆಗುತ್ತಲ್ಲ. ಏನಿಗೆ ಬರ್ಬೇಕು ನೀನೀಗ? ಸುಮ್ಮನೆ ಊಟ ಮಾಡಿದೆ. ಏನು ತಿಂದೆ? ಚಪಾತಿ. ಎಷ್ಟು? 4 ಚಪಾತಿ. ನೀನೇ ಹಾಕೊಂಡ ಹೆಂಗೆ? ಹಾಕೊಟ್ರು. ಯಾರು? ಅಕ್ಕ. ನನಗೆ ನೀನಾ ಕೊಡ್ತೀಯಾ? ಎಷ್ಟು ಕೊಡ್ತೀಯ? 4? ಯಪ್ಪ, ನೀನೇ ತಿನ್ನಪ್ಪ 4. ನಂಗೆ 2 ಹಾಕೊಟ್ಟು ಸಾಕು. ಅದೆಲ್ಲ ಕೋಲ್ಗೇಟಪ್ಪಿ, ಅದನ್ನು ಜೋಡಿಸ್ಕೊಂಡಿಲ್ಲ. ಬೇರೆವೆಲ್ಲ ಜೋಡಿಸಿದ್ದೀನಿ ನೋಡಲ್ಲಿ. ಐಟಮ್ಸ್ ಎಲ್ಲ ಬಂದಿದ್ದು ಸ್ವಲ್ಪ. ಮತ್ತೆ ಇನ್ನೇನು ಸಮಾಚಾರ? ನೋಡಿ, ಇವತ್ತು ನನ್ನ ಮನೆಗೆ ಹೋಗಿದ ತಕ್ಷಣ ಇವರೇ ನನಗೆ ಚಪಾತಿ ಹಾಕ್ಕೊಡೋದು. ಹಾಕ್ಕೊಡ್ತೀಯ ಪಿತಾ? ಹಾಂ, ಎಲ್ಲಿ ಮಾತಾಡೋ. ಆ ಗಡ್ಡ ತೆಗ್ದಿರೋದಕ್ಕೂ ಅದಕ್ಕೂ ಹೆಂಗೆಗೋ ಕಾಣಿಸ್ತಾ ಇದೆ ಅಪ್ಪಿ. ಮೊಡವೇನು ಅಷ್ಟೊಂದು ಜಾಸ್ತಿ ಆಗೈತಲ್ಲ, ಏನಕ್ಕೆ? ಯಾರ್ದ ಕಣ್ಣು ಬಿದ್ದಾಯ್ತಲ್ಲ ಪಿತಾ? ಪಿತಾ ಬಿಡು, ಹಂಗೆಲ್ಲ ಮುಟ್ಟಬಾರ್ದು, ಅದನ್ನು ಇನ್ನೂ ಸ್ಪ್ರೆಡ್ ಆಗುತ್ತೆ. ನೀರು ನಿಧಾನ ಕುಡಿ, ನಿಧಾನಕ್ಕೆ. ಯಾರು ಕಿತ್ಕೋತಾರೆ ಹಂಗೆ? ಹಾಯ್ ಹೇಳು ಅಪ್ಪಿ. ಬಾಯ್ ಹೇಳೋ ಟೈಮಲ್ಲಿ ಹಾಯ್ ಹೇಳ್ತೀಯ. ಹೇಳು. ನೀನು ಪರಿಚಯ ಮಾಡ್ಕೊ. ನಾನು ಮನು ಮಗ. ಯಾರು ಮನು ಅಂದರೆ? ಯಾರು? ನಮ್ಮಮ್ಮ. ಅಮ್ಮನ ಹೆಸ್ರು ಮನು. ಹೇಳು ಅಷ್ಟೇನೇನು ಹೇಳಿ. ಏನು ಓದ್ತಾ ಇದೆಯಾ ಹೇಳು. ಸೆಕೆಂಡ್ ಪಿ. ಏನು ಕಾಂಬಿನೇಷನ್? PCMC. ಏನಕ್ಕೆ ತೊಗೊಂಡಿದ್ಯಾ? ಮರ್ಚೆಂಟ್ ನೇವಿ. ಎಷ್ಟು ಎಫರ್ಟ್ ಹಾಕಿ ಓದ್ತಾ ಇದೆಯಪ್ಪ? ಓದ್ತಿದ್ದೀರ ನಿಜ? ಕಣ. ಇವತ್ತು ಯಾವುದು ಪ್ರಿಂಟ್ ತೆಗಿಯಂಗಿಲ್ವಾ? ವಾಟ್ಸಪ್ಪಲ್ಲಿ ಏನು ಕಳಿಸಿಲ್ವಾ? MCQ ಕಳಿಸಿದ್ರು. ಏಯ್, ಕಳಿಸಿದಾರೆ ನೋಡು. ಅದೇ MCQ. ಯಾವುದೇ ಹಿಂದಿ. ಅದೇ ನೆನೆದೊಂದು ಪ್ರಿಂಟ್ ತಗೊಂಡೇ ಬಂದಿಲ್ಲ ಬಿತ್ತೆ ನಾನು. ಅದೇನದು? ಏನಕ್ಕೆ ಹಿಂಗೆ ಸುತ್ಕೋತೈತೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ತೆಗಿಲ್ಲ, ಪ್ರಿಂಟ್ ತೆಗಿಲ್ಲ. ಹೋಗಲ್ಲಿ, ಆನ್ ಮಾಡಲಿ. ಪ್ರಿಂಟರ್ ಆನ್ ಮಾಡಿ ಬೇಗ ಬೇಗ. ಟೈಮ್ ಆಯಿತು ಪ್ರೀತು, ನೀನು ಬೇಗನೆ ಬರೋದಲ್ಲೇನೋ. ನಾನು ಊಟ ಮಾಡಬಾರ್ದ ಅಪ್ಪಿ? ಹಾಂ, ಬೆಳಗಿಂದ ಏನು ತಿಂದಿಲ್ಲ ಕಣ. ಬರೀ ಕಾಫಿ ಟೀನಲ್ಲಿ ಇದೀನಿ ಅಷ್ಟೇ. ಕೊಡ್ಲಾ? ಇದೇನು ಬೇರೆ ಥರ ಬರ್ತೈತಪ್ಪ ಇವತ್ತು. ಇದೇನು ಕಲರ್ ಪ್ರಿಂಟ್ ಏನು ಬೇಡ ಅಲ್ವಾ? ಮಾಮೂಲಿ ಕೊಡ್ಲಾ?
ಏನು ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಗೊತ್ತಾಯ್ತು ಏನು ಮಾಡಿದ್ರೆ ನಾನು ಹೇಳ್ತೀನಿ ನೋಡಿ ಏಯ್ ಇಷ್ಟು ಮಿಕ್ಸ್ ಬಿಂದ ಊಟ ಮಿಕ್ಸ್ ಬರಲ್ಲ ಮಾತಾ ಬಂತು ಮ್ಯಾಂಗೋ ಮಾಡಿದೆ ಮಿಕ್ಸ್ ಆಗಿದೆ ಸರಿ ಫಸ್ಟ್ ಇದು ಹೇಳ್ತಾರೆ ಅವಳಿ ಚಿಕನ ಇದು ಚೇರಿ ಕೊಡ್ತಾರೆ ರೆಡಿ ಕೊಡ್ತಾರೆ ಗಾಡಿ ತಿನ್ನಕ್ಕೆ ಇದೆ ಅಂತ ಕಷ್ಟ ಇದೆ ಟೈಮ್ ಎಷ್ಟು ಗೊತ್ತಿಲ್ಲ 12 ಹೇಳೋಣ ಬಿಡು ಹೊರಗೆ ಹಲೋ ಊಟ ಆಯ್ತಾ ಎಲ್ರದು ಸರಿ ಮಲ್ಕೋ ಮಲ್ಕೋಗು ನಾನು ಊಟ ಮಾಡ್ಕೊಂಡು ಮಲ್ಕೋತೀನಿ ಒಟ್ಟಿಗೆ ನಾನು ಬರೋ ತನಕ ನೀನೇನಕ್ಕೆ ಕಲಿತೆ ಹೋಗಮ್ಮ ಪ್ರೀತು ವಾಷಿಂಗ್ ಮಿಷನ್ ನೋಡು ಏನೋ ಸೌಂಡ್ ಬರ್ತೈತೆ ಆಲ್ರೆಡಿ ಮಾಡಿಟ್ಟವ್ರೆ 4 ಕ್ಯಾರಿಗೆ ನಿನ್ನೆ ರಾತ್ರಿ ಊಟ ಮಾಡಿದ್ದೆ ನಿನ್ನೆ ರಾತ್ರಿ ಹೆಚ್ಚು ಕಮ್ಮಿ 1 ಗಂಟೆಲಿ ಊಟ ಮಾಡಿರೋದಕ್ಕೆ ಇವತ್ತು ಊಟ ಮಾಡೋದಂತಲೇ ಹೆಚ್ಚು ಕಮ್ಮಿ 1 ಗಂಟೆನೇ ಆಗುತ್ತೆ ನಾನು ಡೈಲಿ ಬರೋದು ಇಷ್ಟೊತ್ತಿಗೆ ನಂದು ಊಟದ ಟೈಮು ಕೂಡ ಇದೇ ಟೈಮು ಬನ್ನಿ ಇವಾಗ ಹೋಗೋಣ ಪ್ರೀತು ನೆಲ ಒರೆಸೋಕೆ ಒಳ್ಳೆ ಬಟ್ಟೆ ಕೂಡ ಮಾಡ್ತಾ ಮನೆ ಚಟ್ನಿ ಪುಡಿ ಜೊತೆ ನೋಡಿ ಇವಾಗ ಒಪ್ಪತ್ತು ಬಿಡ್ತಾ ಇದ್ದೀನಿ ಇದು ಹಿಂಗೊಂಚೂರು
ಚೆನ್ನಾಯ್ತು ಅನ್ನೋದು ನನ್ನ ಕೈ ತಗೋಪಿಯ ಪ್ರೀತು ಓದಿಸ್ಕೊಳ್ಳೋ ಅಲ್ಲಿ ಇಲ್ವೇನ ಹಾಂ ಗುಡ್ ನೈಟ್ ಹೇಳ್ಬಿಡು ಇವತ್ತಿನ ವ್ಲಾಗ್ ಕಂಪ್ಲೀಟ್ ಬೆಳಗ್ಗಿಂದ ರಾತ್ರಿ ತನಕ ಗುಡ್ ನೈಟ್